ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈ ಕಲರ್ ಸಾರಿಗೆ ಕುಚ್ಚು ಹಾಕ್ತಾಯಿದ್ದೀನಿ. ಬಾಡಿ ಕಲರು ಆರೆಂಜು, ಹಾಗೆ ಪಲ್ಲು ಕಲರು ಬ್ಲೂ ಕಲರ್ ಇದೆ. ನಾನು ಆರೆಂಜ್ ಕಲರ್ ಥ್ರೆಡ್ನ 6 ಎಳೆ ಸುತ್ಕೊಂಡಿದ್ದೀನಿ. ಬ್ಲೂ ಕಲರ್ನು 6 ಎಳೆ ದಾರ ಸುತ್ಕೊಂಡಿದ್ದೀನಿ. ನಿಮಗೆ 6 ಎಳೆ ದಾರ ಸುತ್ಕೊಳ್ಳೋದು ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೋಗಿ ನೋಡಿ. ಹಾಗೆ ನಾನು ಈ ಡಿಸೈನ್ಗೆ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದು ಫ್ಲವರ್ ಬೀಡ್ಸು ಅಥವಾ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ರೌಂಡ್ ಬೀಡ್ಸು ಯಾವ್ದು ಬೇಕೋ ನೀವು ಬೇಕಾಗಿದ್ದನ್ನು ತೊಗೊಳ್ಳಿ. ಹಾಗೆ ನಾನು 9ನೇ ನಂಬರ್ ಕ್ರೋಶ ತೊಗೋತಾ ಇದ್ದೀನಿ. ನೀವು 10 ತೊಗೋಬೋದು ಅಥವಾ 11 ತೊಗೋಬೋದು. ಸ್ವಲ್ಪ ದಪ್ಪ ಇರುತ್ತಲ್ವ, ನಿಮಗೆ ಎಳೆ ಎಲ್ಲ ತೊಗೊಳಕ್ಕೆ 6 ಎಳೆ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಪಲ್ಲು ಸೀದಾ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಬಾಡಿ ಕಲರ್ ಆರೆಂಜ್ ಇದೆಯಲ್ವಾ, ಆರೆಂಜ್ ಕಲರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಡಿಸೈನ್ನ. ಇವಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ಇವಾಗ ಹಾಕ್ತಾಯಿದ್ದೀನಿ. ಮೊದಲಿಗೆ ನೀಡಲ್ನ ಹಾಕಿ ಹಾಗೆ ಥ್ರೆಡ್ನ ಎಳ್ಕೊತಾ ಇದ್ದೀನಿ. ಎಳ್ಕೊಂಡು ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕ್ತಾಯಿದ್ದೀನಿ. 1 2 ಹಾಗೆ 3 ಚೈನ್ ಆಯಿತು ಇವಾಗ. ಆಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಸುತ್ಕೋಬೇಕು. ಥ್ರೆಡ್ ಸುತ್ಕೊಂಡು ನೋಡಿ, ನೀಡಲ್ ಮೇಲೆ ಥ್ರೆಡ್ ಸುತ್ಕೋತಾ ಇದ್ದೀನಿ. ಸುತ್ಕೊಂಡಾದ್ಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಈಗ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಅದ್ರ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ಇವಾಗ ಮತ್ತೆ ಥ್ರೆಡ್ ತೊಗೊಂಡು ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಇವಾಗ ಕಂಬ ಹಾಕಬೇಕು. ಹಾಗೆ ಒಂದು ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. 2ಕ್ಕೊಂದು ಹಾಗೆ 2ಕ್ಕೊಂದು ಹಾಗೆ ಮತ್ತೆ ನೀಡಲ್ ಮೇಲೆ ಮತ್ತೆ ಥ್ರೆಡ್ ಸುತ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಹಾಕೋತಾ ಇದ್ದೀನಿ ನೋಡಿ. ಮತ್ತು ಇವಾಗ ಮತ್ತೆ ನೀಡಲ್ ಹಾಕ್ಬಿಟ್ಟು ಅದರಲ್ಲಿ ಮತ್ತೆ ಥ್ರೆಡ್ನ ಎಳ್ಕೊಂಡು ಹಾಗೆ 2ರಲ್ಲೊಂದು ಹಾಗೆ 2ರಲ್ಲೊಂದು ಮತ್ತೆ ನೀಡಲ್ ಮೇಲೆ ದಾರ ತೊಗೋತಾ ಇದ್ದೀನಿ. ಮತ್ತು ದಾರ ಸುತ್ಕೊಂಡು ಹಾಗೆ ಮತ್ತೆ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ಎಳ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಕಂಬ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ 2ರಲ್ಲೊಂದು ಹಾಗೆ ಮತ್ತೆ 2ರಲ್ಲೊಂದು ಒಟ್ಟು 6 ಕಂಬ ಬರಬೇಕು. ಇವಾಗ ನೋಡಿ ಪಕ್ಕದಲ್ಲೇ ಹಾಗೆ ಮತ್ತೆ ಕಂಬ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ದಾರ ಸುತ್ಕೊಂಡು ಹಾಗೆ ಮತ್ತೆ ದಾರ ನೀಡಲ್ನ ಹಾಕಿ ಮತ್ತೆ ದಾರ ಎಳ್ಕೊತಾ ಇದ್ದೀನಿ. ಹಾಗೆ ಇವಾಗ ಮತ್ತೆ 2ರಲ್ಲೊಂದು ಹಾಗೆ 2ರಲ್ಲೊಂದು. ಇವಾಗ 1 2 3 4 5 ಕಂಬ ಆಗಿದೆ. ಇವಾಗ 6ನೇ ಕಂಬ ಹಾಕೋತಾ ಇದ್ದೀನಿ. ಮತ್ತೆ ದಾರ ಸುತ್ಕೊಂಡು ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಹಾಗೆ ಮತ್ತೆ 2ರಲ್ಲೊಂದು ಹಾಗೆ 2ರಲ್ಲೊಂದು ನೋಡಿ ನೀಟಾಗಿ ಬಂದಿದೆ. ಹಾಗೆ ಇವಾಗ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ದಾರನ ಬೀಡ್ಸ್ ಒಳಗೆ ತೂರಿಸ್ಕೊಂಡು ಹಾಗೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇವಾಗ ನೋಡಿ ನೀಟಾಗಿ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಲಾಕ್ ಮಾಡ್ಕೊಂಡಿಲ್ಲ ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ನೋಡಿಕೊಂಡು ಪಕ್ಕದಲ್ಲೇ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಲಾಕ್ ಆಯ್ತು ಇವಾಗ. ಹಾಗೆ ಮತ್ತೆ ಇವಾಗ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಹಾಗೆ ಮತ್ತೆ ಕಂಬ ಹಾಕ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಹಾಕ್ಕೊಂಡು ದಾರ ತೊಗೋತಾ ಇದ್ದೀನಿ. ಹಾಗೆ ಮತ್ತೆ 2ಕ್ಕೊಂದು ಹಾಗೆ ಮತ್ತೆ 2ಕ್ಕೊಂದು ದಾರ ಸುತ್ಕೋತಾ ಇದ್ದೀನಿ. ಹೋಗಬೇಕು ಮತ್ತು ದಾರ ಸುತ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ನೋಡಿ 2ಕ್ಕೊಂದು ಹಾಗೆ 2ಕ್ಕೊಂದು ಆಯಿತು. 2 ಕಂಬ ಆಯ್ತು ಇವಾಗ. ಇವಾಗ ಮತ್ತೆ 3ನೇ ಕಂಬ ಹಾಕ್ತಾಯಿದ್ದೀನಿ ನೋಡಿ. 2ಕ್ಕೊಂದು ಹಾಗೆ 2ಕ್ಕೊಂದು ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಈಗ ಮತ್ತೆ 4ನೇ ಕಂಬ ಹಾಕೋತಾ ಇದ್ದೀನಿ. ಇಲ್ಲೂ 6 ಕಂಬನೇ ಹಾಕ್ಕೋಬೇಕು. ಮೊದಲಿಗೆ 6 ಕಂಬ ಮತ್ತು ಬೀಡ್ಸು ಹಾಗೆ ಮತ್ತೆ ಇವಾಗ 6 ಕಂಬ ಹಾಕೋತಾ ಇದ್ದೀನಿ. ಮತ್ತು ನೋಡಿ 2ರಲ್ಲೊಂದು ಹಾಗೆ 2ರಲ್ಲೊಂದು ಹಾಕ್ಕೋತಾ ಇದ್ದೀನಿ. ಹಾಗೆ ಮತ್ತೆ ಇವಾಗ ದಾರ ಸುತ್ಕೊಂಡು ಹಾಗೆ ಪಕ್ಕದಲ್ಲೇ ಮತ್ತೆ ನೀಡಲ್ನ ತೋರಿಸಿ ದಾರ ಎಳ್ಕೊತಾ ಇದ್ದೀನಿ ನೋಡಿ. 2ರಲ್ಲೊಂದು ಹಾಗೆ 2ರಲ್ಲೊಂದು. ಇವಾಗ 5 ಕಂಬ ಆಗಿದೆ. ಇವಾಗ ಲಾಸ್ಟ್ 6ನೇ ಕಂಬ ಹಾಕ್ಕೋತಾ ಇದ್ದೀನಿ. ಮತ್ತು ಇವಾಗ ನೀಡಲ್ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಮತ್ತು ದಾರ ಎಳ್ಕೊತಾ ಇದ್ದೀನಿ. ಎಳ್ಕೊಂಡು ಹಾಗೆ ಮತ್ತೆ 2ಕ್ಕೊಂದು ಹಾಗೆ 2ಕ್ಕೊಂದು. ಇವಾಗ 6 ಕಂಬ ರೆಡಿ ಆಯಿತು ನೋಡಿ. 1
ಅಂದರೆ ಮೊದಲೇ ಬಿಡ್ತಾ ಇದ್ದೀನಲ್ಲ ಲಾಕ್ ಮಾಡ್ಕೊಂಡಿದ್ದನ್ನು ಅದನ್ನ ಬಿಟ್ಟು 1 2 3 4 5 6 ಕಂಬ ಹಾಕ್ಕೋತಾ ಇದ್ದೀನಿ ಫಸ್ಟು. ಆಮೇಲೆ ಒಂದು ಬೀಡ್ಸು ಮತ್ತು 6 ಕಂಬ 1 2 3 4 5 6 ಕಂಬ ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 4. ಇವಾಗ 4 ಚೈನ್ ಹಾಕ್ಕೊಂಡಾಯಿತು. ಇವಾಗ ನೋಡಿಕೊಂಡು ನೀಟಾಗಿ ಸ್ಟ್ರೇಟ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ರಿಂಕಲ್ಸ್ ಬಂದುಬಿಡುತ್ತೆ, ಹಾಗಾಗಿ ಎಳ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನೀಡಲ್ನ ಹಾಕಿ ದಾರ ಎಳ್ಕೊಂಡು ಹಾಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಬಂದಿದೆ. ಹಾಗೆ ನೆಕ್ಸ್ಟ್ ಮತ್ತೆ ದಾರ ಸುತ್ತಕೊಂಡು ನೀಡಲ್ ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಕಂಬ ಹಾಕ್ಕೋತಾ ಇದ್ದೀನಿ. ಮತ್ತೆ 6 ಕಂಬ ಹಾಕ್ಕೋತಾ ಇದ್ದೀನಿ. ನೋಡಿ 6 ಕಂಬ ರೆಡಿ ಆಯಿತು. ಇವಾಗ ಮತ್ತೆ ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ನೋಡಿ 6 ಕಂಬ ಒಂದು ಬೀಡ್ಸು, ಹಾಗೆ ಮತ್ತೆ 6 ಕಂಬ 4 ಚೈನು, ಹಾಗೆ ಮತ್ತೆ 6 ಕಂಬ ಮತ್ತೆ ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ಬೀಡ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 6 ಕಂಬ ಹಾಕ್ಕೋತಾ ಇದ್ದೀನಿ. ಮತ್ತೆ 6 ಕಂಬ, ಹಾಗೆ ಮತ್ತೆ 4 ಚೈನು, ಹಾಗೆ ಮತ್ತೆ 6 ಕಂಬ, ಹಾಗೆ ಮತ್ತೆ ಒಂದು ಬೀಡ್ಸು, ಹೀಗೆ ಹಾಕ್ಕೋತಾ ಹೋಗಬೇಕು. ಮತ್ತೆ 6 ಕಂಬ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಹಾಕ್ಕೊಂಡಾಯಿತು. ನೋಡಿ 6 ಕಂಬ ಒಂದು ಬೀಡ್ಸು, ಹಾಗೆ ಮತ್ತೆ 6 ಕಂಬ 4 ಚೈನು, ಮತ್ತು 6 ಕಂಬ, ಹಾಗೆ ಬೀಡ್ಸು, ಮತ್ತು ಕಂಬ, ಹೀಗೆ ಹಾಕ್ಕೋತಾ ಹೋಗಬೇಕು. ಇವಾಗ ನೋಡಿ ಕೊನೆಗೆ ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ 6 ಕಂಬ ಬರೋ ಥರನೇ ಹಾಕ್ಕೊಳ್ಳಿ. ನೋಡಿ 6 ಕಂಬ ಆಗಿದೆ. ಇವಾಗ 3 ಅಥವಾ 4 ಚೈನ್ ಹಾಕ್ಕೊಂಡು ಇವಾಗ ನೋಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ದಾರನ ಎಳ್ಕೊಳ್ಳಿ. ನೋಡಿ ನೀಟಾಗಿ ಲಾಕ್ ಆಗಿದೆ. ಇವಾಗ ಬಿಚ್ಕೊಳ್ಳಲ್ಲ. ಇವಾಗ ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಫಸ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನೀಟಾಗಿ ಬರಬೇಕು. ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕಲರ್ ಇತ್ತಲ್ವ, ಬ್ಲೂ ಕಲರು ಅದನ್ನು ಆ ಥರ ತೊಗೋತಾ ಇದ್ದೀನಿ. ನೋಡಿ ಮೊದಲಿಗೆ ಲಾಕ್ ಮಾಡಿಕೊಂಡು, ಮೊದಲು ಲಾಕ್ ಮಾಡ್ಕೊಂಡಿದ್ರೆ ಅದೇ ಇದಕ್ಕೆ ಕಂಬಕ್ಕೆ ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ 4 ಚೈನ್ ಹಾಕ್ಕೊಂಡಾಗಿದೆ. ಇವಾಗ ಬೀಡ್ಸ್ ಪಕ್ಕದಲ್ಲೇ ಕಂಬ ಇದೆಯಲ್ಲ, ಆ ಕಂಬದಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡು ಆಗಿದೆ. ಇವಾಗ ಮತ್ತೆ 1 2 3 ಹಾಗೆ 4 ಚೈನ್ನ ತೊಗೋತಾ ಇದ್ದೀನಿ. 4 ಚೈನ್ ತೊಗೊಂಡು ಬೀಡ್ಸ್ ಇದೆಯಲ್ಲ, ಬೀಡ್ಸ್ ಫಸ್ಟು ಅಂದರೆ ಬೀಡ್ಸ್ ಪಕ್ಕದಲ್ಲಿರೋ ಮೊದಲೇ ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡಾಗಿದೆ. ಇವಾಗ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಕೊಂಡು 4 ಚೈನ್ ಮಾಡ್ಕೊಂಡಿದ್ವಲ್ಲ, 4 ಚೈನ್ ಒಳಗಡೆ ಇವಾಗ ಕಂಬ ಹಾಕ್ಕೋತಾ ಹೋಗಬೇಕು. ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಆವಾಗ 2ರಲ್ಲೊಂದು ದಾರ ತಗೊಂಡು 2ರಲ್ಲೊಂದು, ಹಾಗೆ ಮತ್ತು 2ರಲ್ಲೊಂದು, ಹಾಗೆ ಇದು 3 ಸ್ಟೆಪ್ ಬರುತ್ತೆ. 2ರಲ್ಲೊಂದು. ಇವಾಗ ನೋಡಿ ಇದು 3 ಸ್ಟೆಪ್ ಬಂದಿದೆ. ನೋಡಿ ಇವಾಗ ಇದಕ್ಕೆ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ರೌಂಡ್ ಬೀಡ್ಸು. ನಿಮ್ಗೆ ಯಾವ ಬೀಡ್ಸ್ ಬೇಕಾದರೆ ತೊಗೋಬೋದು, ಅಥವಾ ನೀವು ಬೇಕಾದ್ರೆ ತೊಗೋಬೋದು, ಬೇಡ ಅಂದರೆ ಹಾಗೆ ಆದರೂ ಹಾಕ್ಕೋಬೋದು. ಇವಾಗ ಬೀಡ್ಸ್ ಒಳಗಡೆ ದಾರ ತೊಗೊಂಡು ಮತ್ತೆ 2 ಸಾರಿ ಸುತ್ತಕೊಂಡು ಮತ್ತೆ ಅದೇ 4 ಚೈನ್ ಒಳಗೆ ಹಾಕಿ ಮತ್ತೆ ದಾರ ತೊಗೊಂಡು ಹಾಗೆ 2ರಲ್ಲೊಂದು, ಹಾಗೆ 2ರಲ್ಲೊಂದು, ಹಾಗೆ ಮತ್ತೆ 2ರಲ್ಲೊಂದು, 3 ಸ್ಟೆಪ್ ಮತ್ತೆ ಮಾಡಿಕೊಂಡು ಇವಾಗ ಮತ್ತೆ ಇದಾದಮೇಲೆ ಮತ್ತೆ ಬೀಡ್ಸ್ ತೊಗೋತಾ ಇದ್ದೀನಿ. ಬೀಡ್ಸನ್ನ ದಾರದಲ್ಲಿ ತೊಗೊಂಡು ಮತ್ತೆ 2 ಸರ್ತಿ ಸುತ್ತಕೊಂಡು ಹಾಗೆ ಮತ್ತೆ 4 ಚೈನಲ್ಲಿ ಮತ್ತೆ ದಾರ ತೊಗೊಂಡು ಹಾಗೆ 2ರಲ್ಲೊಂದು, ಹಾಗೆ 2ರಲ್ಲೊಂದು, ಮತ್ತು 3 ಸ್ಟೆಪ್ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಮತ್ತೆ ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸಲ್ಲಿ ದಾರ ಎಳ್ಕೊಂಡು ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಮತ್ತೆ ದಾರ ತೊಗೊಂಡು 2ರಲ್ಲೊಂದು, ಹಾಗೆ 2ರಲ್ಲೊಂದು, ಹಾಗೆ ಮತ್ತೆ 2ರಲ್ಲೊಂದು ತೊಗೋತಾ ಇದ್ದೀನಿ.
ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಅದೇ ಚೈನ್ ಒಳಗೆ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ, ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನೋಡಿ ಇಷ್ಟು 1 2 3 4 ಒಟ್ಟು 9 ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 8 ಆಗಿದೆ. ಇವಾಗ 9ನೇದು ಮಾಡ್ಕೊತಾ ಇದ್ದೀನಿ, ಕೊನೆಯದು. ಇವಾಗ ಮತ್ತೆ ಬೀಡ್ಸ್ನ ಒಳಗೆ ದಾರ ತೊಗೊಂಡು ಮತ್ತೆ 2 ಸುತ್ತಕೊಂಡು ಮತ್ತೆ ಅದೇ ಚೈನ್ ಒಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ, ತ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಎರಡರಲ್ಲೊಂದು ಹಾಗೆ ಎರಡರಲ್ಲೊಂದು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಆಯಿತು. ನೋಡಿ ಇವಾಗ ಈ ಸ್ಟೆಪ್ ಆಯಿತು. ನೋಡಿ 9 ಆಗಿದೆ. 9 ಇದು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಾಗಿದೆ. ಇವಾಗ ಬೀಡ್ಸ್ ಪಕ್ಕದಲ್ಲೇ ಇರೋ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ಆವಾಗಲೇ ಹಾಕ್ಕೊಂಡಿದ್ವಲ್ಲ ಬೀಡ್ಸ್ ಮೇಲೆ ಚೈನ್ ಹಾಕ್ಕೊಂಡಿದ್ವಲ್ಲ ಅದೇ ಥರನೇ ಮತ್ತೆ ಇವಾಗ ಚೈನ್ ಹಾಕ್ಕೋಬೇಕು. ನೋಡಿ ಇದೇ ಥರನೇ ಆಡ್ತಾ ಹೋಗಿ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ, ಸಿಂಪಲ್ ಆಗಿದೆ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಡಿಸೈನ್ ಇದು. ಇವಾಗ ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ 1 2 3 ಹಾಗೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಬೀಡ್ಸ್ ಪಕ್ಕದಲ್ಲೇ ಮುಂಚೆ ಹಾಕ್ಕೊಂಡಿದ್ವಲ್ಲ ಅದೇ ಥರನೇ ಬೀಡ್ಸ್ ಪಕ್ಕದಲ್ಲಿರೋ ಮೊದಲನೇ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಕ್ ಮಾಡ್ಕೊಂಡಾಗಿದೆ. ಮತ್ತೆ ಆವಾಗಲೇ ಮಾಡಿದ್ವಲ್ಲ ಇದೇ ಥರ ಡಿಸೈನ್ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಮತ್ತೆ 4 ಚೈನ್ ಇತ್ತಲ್ವ ಅದರಲ್ಲಿ ಮತ್ತೆ ದಾರ ತೊಗೋತಾ ಇದ್ದೀನಿ. ದಾರ ತೊಗೊಂಡು ಮತ್ತೆ 2ರಲ್ಲೊಂದು ಹಾಗೆ 2ರಲ್ಲೊಂದು ಹಾಗೆ ಮತ್ತೆ 2ರಲ್ಲೊಂದು ತೊಗೋತಾ ಇದ್ದೀನಿ. ನೋಡಿ ತೊಗೊಂಡಾದ್ಮೇಲೆ ಮತ್ತೆ ಇವಾಗ ಬೀಡ್ಸ್ ಹಾಕೋತಾ ಇದ್ದೀನಿ. ಆವಾಗಲೇ ಮಾಡಿದ್ದಲ್ಲ ಅದೇ ಸೇಮ್ ಡಿಸೈನ್ನೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಮತ್ತೆ ಬೀಡ್ಸಲ್ಲಿ ದಾರ ತೊಗೊಂಡು ಮತ್ತೆ ಇವಾಗ ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 2 ಸರಿ ದಾರ ಸುತ್ತಕೊಂಡು ಮತ್ತೆ ಅದೇ ಚೈನಲ್ಲೇ ದಾರ ತೊಗೊಂಡು ಇವಾಗ ಮತ್ತೆ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ನೋಡಿ ಇವಾಗ ಈ ಡಿಸೈನ್ ಮತ್ತೆ ಅದೇ ಥರನೇ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಮತ್ತು ಇದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ಪಕ್ಕದಲ್ಲಿರೋ ಕಂಬಕ್ಕೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ಸ್ಟೆಪ್ ಮಾಡ್ತಾ ಹೋಗಬೇಕು. ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಆವಾಗಲೇ ಚೈನ್ ಮಾಡ್ಕೊಂಡಿದ್ವಲ್ಲ, ಒಂದು 4 ಚೈನ್ ಮಾಡ್ಕೊಂಡಿದ್ವಲ್ಲ ಬೀಡ್ಸ್ ಮೇಲೆ, ಮತ್ತು ಅದೇ ಥರನೇ 4 ಚೈನ್ ಮಾಡ್ಕೋಬೇಕು. ನೋಡಿ 4 ಚೈನ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಪಕ್ಕದಲ್ಲಿರೋ ಕಂಬಕ್ಕೆ ಮತ್ತೆ ಲಾಕ್ ಮಾಡಿಕೊಂಡು ಇದೇ ಸೇಮ್ ಸ್ಟೆಪ್ ಮತ್ತೆ ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ಸ್ಟೆಪ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಬೀಡ್ಸ್ ಮೇಲೆ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ನೀವು ಕುಚ್ಚು ಬೇಕಾದರೆ ಹಾಕ್ಕೋಬೋದು ಅಥವಾ ಹಾಗೆ ಆದರೂ ಇಷ್ಟೇ ಸಾಕು ಅಂದರೆ ಇಷ್ಟೇ ಬಿಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ನ ಮೊದಲೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಈ ಡಿಸೈನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನು. ಕುಚ್ಚು ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ. ನೋಡಿ ಇದೇ ಥರ ಟ್ರೈ ಮಾಡಿ ನೀವು. ನೋಡಿ ಕುಚ್ಚು ಹಾಕಿದ್ಮೇಲೆ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.